ಓಕೆ, ಸೊ ಅಲ್ಲ ಮಕ್ಕಳೇ, ಇವತ್ತಿನ ಫಾರ್ಮುಲಾ ಏನು ಅಂದ್ರೆ ಫಿಸಿಕ್ಸ್ ಫಾರ್ಮುಲಾ ವಿ ಇಸ್ ಈಕ್ವಲ್ಸ್ ಟು ಯು ಪ್ಲಸ್ ಇ ಟಿ. ಸೊ ವಿ ಅಂದ್ರೆ ಫೈನಲ್ ವೆಲಾಸಿಟಿ, ಯು ಅಂದ್ರೆ ಇನಿಷಿಯಲ್ ವೆಲಾಸಿಟಿ, ಎ ಅಂದ್ರೆ ಆಕ್ಸಲರೇಷನ್, ಟಿ ಅಂದ್ರೆ ಟೈಮ್. ಸೊ ಈ ಫಾರ್ಮುಲಾನ ಫಿಸಿಕ್ಸ್ ಪ್ರಾಬ್ಲಮ್ ಅಲ್ಲಿ ಯಾವ ತರ ಯೂಸ್ ಮಾಡೋದು ಅಂತ ಇವತ್ತು ಕಲಿಯೋಣ. ಸೊ ನಾವೇನ್ ಮಾಡೋಣ ಅಂದ್ರೆ, ಒಂದು ಸರ್ಫೇಸ್ ಮೇಲೆ ಒಂದು ಬ್ಲಾಕ್ ಇದೆ. ಸೊ ಬ್ಲಾಕ್ ಮಾಸ್ ಕನ್ಸಿಡರ್ ಮಾಡ್ಕೊಳ್ಳೋಣ. ಒಂದು 2 kg ಮಾಸ್ ಇದೆ ಅಂತ ಅನ್ಕೊಳ್ಳಿ. ಓಕೆನಾ? ಸೊ ನಾವೇನ್ ಮಾಡ್ತಾ ಇದೀವಿ, ಇದು ಆಲ್ರೆಡಿ ಮೂವಿಂಗ್ ಅಲ್ಲಿ ಇದೆ ಅಂತ ಕನ್ಸಿಡರ್ ಮಾಡ್ತೀವಿ. ಬ್ಲಾಕ್ ಇಸ್ ಆಲ್ರೆಡಿ ಮೂವಿಂಗ್. ಓಕೆ, ಹಾಗಾದ್ರೆ ಮೂವಿಂಗ್ ಅಲ್ಲಿ ಇದ್ರೆ ಅದು ವೆಲಾಸಿಟಿ ಗೊತ್ತಿರಬೇಕು. ಸೊ ಇನಿಷಿಯಲ್ ವೆಲಾಸಿಟಿ ಯು ಇಸ್ ಈಕ್ವಲ್ಸ್ ಟು, ಲೆಟ್ ಅಸ್ ಕನ್ಸಿಡರ್ ಅಬೌಟ್ 10 ಮೀಟರ್ ಪರ್ ಸೆಕೆಂಡ್ ಅಂತ ಕನ್ಸಿಡರ್ ಮಾಡ್ಕೊಂಡು, ಇದು 10 ಮೀಟರ್ ಪರ್ ಸೆಕೆಂಡ್ ಅಲ್ಲಿ ಮೂವ್ ಆಗ್ತಾ ಇದೆ. ನಾವೇನ್ ಮಾಡ್ತಾ ಇದೀವಿ, ಇವಾಗ ಅದ್ರ ಮೇಲೆ ಒಂದು 10 ನ್ಯೂಟನ್ಸ್ ಆಫ್ ಫೋರ್ಸ್ ಅನ್ನ ಅಪ್ಲೈ ಮಾಡ್ತಾ ಇದೀವಿ. ಎಷ್ಟು? ಒಂದು 10 ನ್ಯೂಟನ್ಸ್ ಆಫ್ ಫೋರ್ಸ್ ಅಪ್ಲೈ ಮಾಡ್ತೀವಿ. ಫೋರ್ಸ್ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, ಬ್ಲಾಕ್ ಆಕ್ಸಲರೇಟ್ ಆಗುತ್ತೆ, ಅಂದ್ರೆ ಅದ್ರ ವೆಲಾಸಿಟಿ ಚೇಂಜ್ ಆಗುತ್ತೆ. ಸೊ ಇವಾಗ ನಾನೇನ್ ಮಾಡ್ಬೇಕು ಸರ್, ಆಲ್ರೆಡಿ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ, ಎಷ್ಟು 10 ನ್ಯೂಟನ್ಸ್ ಫೋರ್ಸ್ ಅಪ್ಲೈ ಮಾಡ್ತಾ ಇದ್ದೀನಿ. ಇವಾಗ 10 ಸೆಕೆಂಡ್ಸ್ ಆದ್ಮೇಲೆ ಅದ್ರ ವೆಲಾಸಿಟಿ ಎಷ್ಟಿರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಇಸ್ ವೈ ಹ್ಯಾವ್ ಟು ಯೂಸ್ ದಿಸ್ ಫಾರ್ಮುಲಾ, ಯಾವುದು v is equals to u plus at. ಈ ಫಾರ್ಮುಲಾನ ನಾವು we can also say that this formula is used to find out instantaneous velocity ಅಂತ ಕೂಡ ಹೇಳ್ಬೋದು. ಸೊ ನಾವೇನ್ ಮಾಡೋಣ, ಸೊ v is equals to u plus at ಯೂಸ್ ಮಾಡ್ಕೊಳ್ಳೋಣ. ಅವ್ರ ಆಕ್ಸಲರೇಷನ್ ನಮ್ಗೆ ಡೈರೆಕ್ಟ್ ಆಗಿ ಕೊಟ್ಟಿಲ್ಲ, ನಾವೇನ್ ಮಾಡ್ಬೋದು, ಆಕ್ಸಲರೇಷನ್ ಫೈಂಡ್ ಔಟ್ ಮಾಡ್ಬೋದು. ಆಕ್ಸಲರೇಷನ್ ಇಸ್ force by mass. So v is equals to u plus at. Acceleration is replaced as force by mass multiplied by t. So sir, u ಎಷ್ಟು? u ಅಂದ್ರೆ 10. ಓಕೆ, ಸೊ ಪ್ಲಸ್ ಫೋರ್ಸ್ ಎಷ್ಟು ಅಪ್ಲೈ ಮಾಡ್ತಾ ಇದೀವಿ, 10 ನ್ಯೂಟನ್ ಅಪ್ಲೈ ಮಾಡ್ತಾ ಇದೀವಿ. ಮಾಸ್ ಎಷ್ಟಿದೆ, ಮಾಸ್ 2 kg ಇದೆ. 2 ಮಲ್ಟಿಪ್ಲೈಡ್ ಬೈ ಎಷ್ಟು ಸೆಕೆಂಡ್ ಫೈಂಡ್ ಔಟ್ ಮಾಡ್ಬೇಕು ನಾವು, 10 ಸೆಕೆಂಡ್ ಆದ್ಮೇಲೆ ಫೈಂಡ್ ಔಟ್ ಮಾಡ್ಬೇಕು. ಸೊ ವಿ ರೈಟ್ ದಿಸ್. ಸೊ 2 1s are 2 5s are, so which is nothing but 5 into 10 become 50 plus 10 become 60. So 60 meter per second. ಓಕೆನಾ ಮಕ್ಕಳು, ಇನ್ನೊಂದು ಗಮನ ಇಟ್ಟು ನೋಡ್ಕೊಬೇಕು, ಈ ವೆಲಾಸಿಟಿ ಏನ್ ಫೈಂಡ್ ಔಟ್ ಮಾಡ್ತೀವಿ ನಾವು, ಫೋರ್ಸ್ ಇರೋವರೆಗೂ ಮಾತ್ರನೇ ಇದಿರುತ್ತೆ. ಸೊ ಮತ್ತೆ ನಾವು ಫೋರ್ಸ್ ನ ರಿಮೂವ್ ಮಾಡ್ಬಿಟ್ರೆ ಏನಾಗುತ್ತೆ, ಆಕ್ಸಲರೇಷನ್ ಕೂಡ 0 ಆಗ್ಬಿಡುತ್ತೆ. ಸೊ ಆಬ್ಜೆಕ್ಟ್ ನ ಫೋರ್ಸ್ ರಿಮೂವ್ ಮಾಡೋ ಟೈಮ್ ಅಲ್ಲಿ ಯಾವ ವೆಲಾಸಿಟಿ ಇತ್ತು ಅದೇ ವೆಲಾಸಿಟಿಯಲ್ಲಿ ಕಂಟಿನ್ಯೂ ಆಗುತ್ತೆ. ಯಾಕೆಂದ್ರೆ ಈ ಸರ್ಫೇಸ್ ನ ನಾವು ಏನಂತ ಕನ್ಸಿಡರ್ ಮಾಡ್ಕೊಳ್ತಿದೀವಿ ಅಂದ್ರೆ, ಫ್ರಿಕ್ಷನ್ ಲೆಸ್ ಸರ್ಫೇಸ್ ಅಂತ ಕನ್ಸಿಡರ್ ಮಾಡ್ತಿದೀವಿ. ಈ ಸರ್ಫೇಸ್ ಮೇಲೆ ಫ್ರಿಕ್ಷನ್ ಇಲ್ಲ. ಓಕೆನಾ? ಸೊ ನಿಮ್ಗೊಂದು ಚಾಲೆಂಜಿಂಗ್ ಹೋಮ್ವರ್ಕ್ ಕ್ವೆಶ್ಚನ್ ಕೊಡ್ತಾ ಇದ್ದೀನಿ. ಸೊ ಇಫ್ ಮಾಸ್ ಇಸ್ ಈಕ್ವಲ್ಸ್ ಟು, ಮಾಸ್ ಆಫ್ ದ ಬ್ಲಾಕ್ ಇಸ್ 2 kg ಅಂತಾನೆ ಅನ್ಕೊಳ್ಳಿ, ಒಂದು ಸರ್ಫೇಸ್ ಇದೆ. ಓಕೆನಾ? ಸೊ ನಾವು ಅಪ್ಲೈ ಮಾಡ್ತಿರೋ ಫೋರ್ಸ್ 10 ನ್ಯೂಟನ್ ತಗೋಣ. ನೀವು ಇನಿಷಿಯಲ್ ವೆಲಾಸಿಟಿನ 5 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಳ್ಳಿ. ಇನಿಷಿಯಲ್ ವೆಲಾಸಿಟಿ 5 ಮೀಟರ್ ಪರ್ ಸೆಕೆಂಡ್ ಅಂತ ತಗೊಳ್ಳಿ. 5 ಸೆಕೆಂಡ್ಸ್ ಆದ್ಮೇಲೆ, ಟೈಮ್ ಡ್ಯೂರೇಷನ್ 5 ಸೆಕೆಂಡ್ಸ್ ಆದ್ಮೇಲೆ ಏನ್ ವೆಲಾಸಿಟಿ ಇರುತ್ತೆ ಅಂತ ಫೈಂಡ್ ಔಟ್ ಮಾಡಿ ಆನ್ಸರ್ಸ್ ಅನ್ನ ಕಮೆಂಟ್ ಮಾಡಿ. ಥ್ಯಾಂಕ್ ಯು.